ಹಾಯ್ ಹಲೋ ನಮಸ್ಕಾರ ಚಿತ್ರದುರ್ಗ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇವತ್ತು ಆಟೋದು ವ್ಲಾಗ್ ಮಾಡ್ತೀನಿ. ಎಲ್ಲೆಲ್ಲಿ ಬಾಡಿಗೆ ಸಿಗುತ್ತೆ, ಯಾವ ತರ ಬಾಡಿಗೆ ಹೊಡಿತೀನಿ ಅಂತ ಹೇಳಿ ಎಲ್ಲ ವ್ಲಾಗ್ ಮಾಡಿ ಹಾಕ್ತೀನಿ. ಮತ್ತಿನ್ಯಾಕ್ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಬಂದ್ಬಿಟ್ಟು ಸ್ಟ್ಯಾಂಡ್ಗೆ ಹಾಕಿದೆ. ಯಾವ್ದಪ್ಪ ಈ ಸ್ಟ್ಯಾಂಡ್ ಅಂದ್ರೆ ಈಶ್ವರ ದೇವಸ್ಥಾನದ ಹತ್ರ ಇರೋ ಆಟೋ ಸ್ಟ್ಯಾಂಡು. ನೋಡಿ ಗೈಸ್ ಎಷ್ಟು ಆಟೋ ಇದಾವೆ. ಈಗ ನನ್ನ ಅದೃಷ್ಟ ಚೆನ್ನಾಗಿತ್ತು, ಬಂದಿದ ತಕ್ಷಣ ಒಂದು ಬಾಡಿಗೆ ಸಿಕ್ತು. ಫಸ್ಟ್ ಬಾಡಿಗೆ ಡ್ರಾಪ್ ಮಾಡಿದೆ KSRTC ಬಸ್ ಸ್ಟ್ಯಾಂಡ್ಗೆ. ನೋಡೋಣ, ಹೋಗ್ತಾ ಇದ್ದೀನಿ, ಅಡ್ಡಾಡ್ತೀನಿ. ಇಲ್ಲ ಸಿಟ್ಟಿಲ್ಲ, ಎಲ್ಲಿ ಬಾಡಿಗೆ ಸಿಗುತ್ತೋ ಗೊತ್ತಿಲ್ಲ. ಎಲ್ಲ ಸಿಗುತ್ತೋ ಅಲ್ಲ ನೋಡಿ ಅದಷ್ಟೇ. KSRTCಗೆ ಒಂದು ಬಾಡಿಗೆ ಡ್ರಾಪ್ ಆಗ್ತಲ್ಲ, ನೆಕ್ಸ್ಟ್ ಬಾಡಿಗೆ ಸಿಕ್ಕಿದ್ದು JMRT ಸರ್ಕಲ್ಗೆ. ಅವನ ಕರ್ಕೊಂಡ್ JMRT ಹತ್ರ ಬಿಟ್ಟೆ. ಅಲ್ಲಿಂದ ನೆಕ್ಸ್ಟ್ ಈಗ ಈಶ್ವರ ದೇವಸ್ಥಾನದ ಹತ್ರ ಸೀಟ್ ಆಗ್ತಾ ಇರ್ತವೆ, ಹಂಗಾಗಿ ಈಶ್ವರ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ ಇಲ್ಲಿ ಸೀಟ್ ಆಗ್ತಾವೋ ಇಲ್ಲ ಗೊತ್ತಿಲ್ಲ. ಸೀಟ್ ಬಾಡಿಗೆ ಯಾವ್ದಾದ್ರು ಸಿಗ್ತಾವಾಗ ಎಷ್ಟೊತ್ತಿನಲ್ಲಿ ಅಲ್ಲಿ ಹೋಗೋರು ಇರ್ತಾರಲ್ಲ, ಹಂಗಾಗಿ ನೋಡೋಣ, ಹೋಗೋಣ ಬನ್ನಿ. ಈಗ ಈಶ್ವರ ದೇವಸ್ಥಾನ ಹತ್ರ ಲೈನಿಗೆ ಹಾಕಿದ್ದೆ ಹೋಗಿ. ಅಲ್ಲಿ ಕಾಲೇಜ್ ಹುಡುಗರು ಇದ್ದಾರೆ, ಅಂದ್ರೆ ಹಾಸ್ಟೆಲ್ ಇದೆ, ಅಲ್ಲಿ ಕಾಲೇಜಿಗೆ ಹೋಗ್ತಾರೆ ಹುಡುಗರೆಲ್ಲ. ಸೀಟೇ ಹೋಗೋದು ಆಲ್ಮೋಸ್ಟ್ ಅಲ್ಲ, ಹಂಗಾಗಿ ಅಲ್ಲಿ ಗಾಡಿನ ಯಾವಿರಲಿಲ್ಲ. ಹೋಗಿ ಲೈನಿಗೆ ಹಾಕಿ ಒಂದು 5 ಸೀಟ್ ಅದು ಹಾಕೊಂಡ್ಬಂದು ಸರ್ಕಲಿಗೆ ಬಿಟ್ಟೆ. ನೋಡೋಣ, ಇಲ್ಲಿ ಬ್ರೈಟ್ ಬಸ್ ಸ್ಟ್ಯಾಂಡ್ ಇದ್ದ ಡೌನಿಗೆ ಹಿಂಗೆ ಹೋಗ್ತೇನೆ. ಇನ್ನು ಟೈಮು ಇದೆ, ಇನ್ನು ಟೈಮ್ ಇದೆ, 10 ಗಂಟೆ ಆಗಿಲ್ಲ. ನೋಡೋಣ, ಇನ್ನೊಂದು ಟ್ರಿಪ್ ಸೀಟ್ ಸಿಗ್ಬೋದು. ಹಾಕೊಂಡು ಬರ್ತೀನಿ. 11 ಗಂಟೆದು ಹೋಗ್ತೇನೆ ಗೈಸ್ ಸಿಟಿ ಒಳಗಡೆ ಸುತ್ತಾಡೋದಕ್ಕೆ. ಈಗ ಅಲ್ಲಿ ಬಾಡಿಗೆ ಆಗಲ್ಲ, ಅಲ್ಲಿ ನಾವು ಹೋಗ್ತಿರ್ತಾರೆ. ಅಲ್ಲಿ ಹೋದ್ಮೇಲೆ ಆಮೇಲಿದ್ದ ಗೈಸ್ ಈಶ್ವರ ದೇವಸ್ಥಾನದ ಹತ್ರ ಲೈನಿಗೆ ಹಾಕಿದ್ನಲ್ಲ, ಅಲ್ಲಿದ್ದ ಫಸ್ಟ್ ಬಾಡಿಗೆ KSRTC ಬಿಟ್ಟೆ. ಇನ್ನೊಬ್ಬರನ್ನ ಸರ್ಕಲಿಗೆ ಬಿಟ್ಟು ಮೂರನೇವ್ರನ್ನ ಕರ್ಕೊಂಡು ಹೋಗಿ ಕೋರ್ಟ್ ಹತ್ರ ಬಿಟ್ಟೆ. ಹೊಟ್ಟೆ ಹಶ್ವಾಗಿತ್ತು ಅಂದ್ಬಿಟ್ಟು ಅಲ್ಲೇ DC ಸರ್ಕಲ್ಗೆ ಹೋಗಿ ಗಾಡಿನ ಸೈಡ್ಗೆ ಹಾಕಿ ಅಲ್ಲೇನೆ ತಿಂಡಿ ತಿನ್ಕೊಂಡೆ. ಈಗ ತಿಂಡಿ ತಿನ್ಕೊಂಡು ನೋಡೋಣ ಲಕ್ಷ್ಮೀ ಬಜಾರ್ ಕಡೆ, ಆ ಕಡೆ ಹೋಗ್ತೀನಿ, ಸರ್ಕಲ್ ಕಡೆ ಇಲ್ಲ KSRTC ಬಸ್ ಸ್ಟ್ಯಾಂಡ್ ಕಡೆ. ಅಲ್ಲಿ ಚೆನ್ನಾಗಿ ಬಾಡಿಗೆ ಆಗ್ತಾ ಅನ್ಸುತ್ತೆ. ನೋಡೋಣ, ಹೋಗ್ತೀನಿ. ಇಲ್ಲೆಲ್ಲಿ ಬಾಡಿಗೆ ಆಗ್ತಾವಲ್ಲ ಅಲ್ಲಿ ಮಾಡ್ತೀನಿ. ಇಲ್ಲ ಸಿಕ್ಕಂಗೆ ಆಯ್ತು ಬಾಡಿಗೆ. ತಿಂಡಿ ತಿನ್ಕೊಂಡು KSRTC ಕಡೆ ಹೋಗೋಣ ಅಂತ ಹೊರಟೆ. ಅಲ್ಲಿ ಬಾಡಿಗೆ ಚೆನ್ನಾಗಿರ್ತಾವಂತ ನೋಡಿದ್ರೆ ಹೋಗೋ ದಾರಿಲೇ ಒಂದು ಬಾಡಿಗೆ ಸಿಗ್ತಿದ್ರು. ಇಲ್ಲಿ ಅವ್ರನ್ನ ಕರ್ಕೊಂಬಂದು ಕರ್ನಾಟಕ ಬ್ಯಾಂಕ್ ಹತ್ರ ಬಿಟ್ಟೆ. ನೋಡೋಣ, ಇಲ್ಲ ಆರಾಮಾಗಿ ಅಡ್ಡಾಡ್ತಿಂಗ್ರು ಏನಿಲ್ಲ, ಜೀವನ ಆರಾಮಾಗಿ ಇರ್ಬೇಕಷ್ಟೇ. ಟಿಚ್ ಅಂತ ಮಾಡೋದು ಆಗ ದುಡಿಮೆ ಹಾಗೆ ಆಗುತ್ತೆ ಸಾಯಂಕಾಲ ಹೊರಗಡೆ. ಇನ್ನು ಸಂಜೆ 8 ಗಂಟೆ ತನಕ ಟೈಮ್ ಐತೆ. ಅದೇ ಒಂದು 4-5 ಬಾಡಿಗೆ ಹೊಡೆದಿದ್ದೀನಿ. ಸಂಜೆ ತನಕ ಟೈಮ್ ಐತೆ. ನೋಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡೋಣ. ತಲೆ ಕೆಡ್ಸ್ಕೊಂಡು ಹೊಡಿಯೋದು ಬೇಡ ಅಷ್ಟೇ, ಆರಾಮಾಗಿ ಪೀಸ್ಫುಲ್ಲಾಗಿ ಹೊಡಿಯೋಣ. ಗೈಸ್ ಅವ್ರನ್ನ ಕರ್ನಾಟಕ ಬ್ಯಾಂಕ್ ಅವ್ರ ಬಿಡ್ತಲ್ಲ, ನೆಕ್ಸ್ಟ್ ಬಾಡಿಗೆ ಸಿಕ್ಕಿದ್ರೆ ಚಳ್ಳಕೆರೆ ಗೇಟ್ಗೆ ಕರ್ಕೊಂಬಂದು ಅವ್ರನ್ನ ಚಳ್ಳಕೆರೆ ಗೇಟಿಗೆ ಬಿಟ್ಟೆ. ಅಲ್ಲಿಂದ ಇಲ್ಲೇ ಚಳ್ಳಕೆರೆ ಗೇಟ್ ನೋಡ್ತೀನಿ, ಅವರ ಸೀಟ್ ಸಿಕ್ಕರೆ ಹಾಕೊಂಡು ಹೋಗ್ತೀನಿ. ಅಲ್ಲಿದ್ದ ಕೋಟೆ ರೋಡಾಗೆ ಹೋಗ್ತಾ ಇದ್ದೆ. ಅಲ್ಲಿದ್ದ ವಾಸ್ವಿ ಮಾಲ್ಗೆ ಒಂದು ಬಾಡಿಗೆ ಸಿಕ್ತು, ಅವ್ರನ್ನ ಕರ್ಕೊಂಬಂದು ವಾಸ್ವಿ ಮಾಲ್ಗೆ ಬಿಟ್ಟೆ. ಅವ್ರನ್ನ ಬಿಡ್ತಲೂ ನೆಕ್ಸ್ಟ್ ಹೋಗಿದ್ದೆ ನಾನು ಮುರಾರ್ಜಿ ಹಾಸ್ಟೆಲ್ಗೆ. ಯಾಕಪ್ಪ ಅಂದ್ರೆ ಒಂದು ಕಾಂಟ್ಯಾಕ್ಟ್ ಬಾಡಿಗೆ ಇತ್ತು, ಅವರು ಕಾಲ್ ಮಾಡಿರೋ ಅಂದ್ಬಿಟ್ಟು ಹಾಸ್ಟೆಲ್ ಹತ್ರ ಹೋದೆ. ಅವ್ರನ್ನ ಕರ್ಕೊಂಡೋಗಿ KSRTC ಹತ್ರ ಡ್ರಾಪ್ ಮಾಡಿದೆ. ಅವ್ರನ್ನ KSRTCಗೆ ಕರ್ಕೊಂಡೋಗಿ ಬಿಟ್ಟ ಮೇಲೆ ಮತ್ತೆ ಮೆದಳಿದ್ದಾನೆ ಒಂದು ಕಾಂಟ್ಯಾಕ್ಟ್ ಬಾಡಿಗೆ ಫೋನ್ ಮಾಡ್ತು. ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹತ್ರ ಡ್ರಾಪ್ ಮಾಡಿದೆ. ನಾನು ನೆಕ್ಸ್ಟ್ ಇವಾಗ ಲಕ್ಷ್ಮೀ ಬಜಾರಿಗೆ ಹೋಗ್ತೀನಿ. ಬೆಳಗ್ಗೆ ಲಕ್ಷ್ಮೀ ಬಜಾರ್ ಕಡೆ ಹೋಗಿಲ್ಲ, ಅಂದರೆ ಎಲ್ಲ ಇಲ್ಲೆಲ್ಲ ಸಿಗ್ತಿದ್ವು ಬಾಡಿಗೆಗಳು, ಹಂಗಾಗಿ ಹೋಗಿಲ್ಲ. ನೋಡೋಣ, ಅಲ್ಲಿ ಹೋಗ್ತೀನಿ. ಅಲ್ಲಿ ಎಷ್ಟು ಬಾಡಿಗೆ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಇನ್ನು. ನೋಡೋಣ, ಹೋಗೋಣ ಬನ್ನಿ. ಹಾಂ ಸರ್, ಯಾರು ಗೊತ್ತಾ ಬಾಡಿಗೆ ಇದು? ನಾನು 9th 10th ಓದಿದ್ನಲ್ಲ CNC ಚಿನ್ಮಲಾದ್ರಿ ಸರ್. ಮುಖ ನೋಡಿ ತಕ್ಷಣ ಕಂಡಿಡಿಯಲ್ಲ ಅಂದ್ಕೊಂಡೆ, ಆದ್ರೂ ಕಂಡಿಡಿದ್ರು ಗೈಸ್. ನನ್ನ ಏನೋ ಬಾಕ್ಸ್ ಇಟ್ಟಿದ್ದಾರೆ, ಸ್ಪೀಟ್ ಅನ್ಸುತ್ತೆ. 2 ಬಾಕ್ಸ್ ಇಟ್ಟಿದ್ದಾರೆ, ನೋಡೋಣ ತಂದು ಹೋಗ್ತೀನಿ ತಡೀರಿ. ಲಕ್ಷ್ಮೀ ಬಜಾರ್ ರೋಡ್ ಫುಲ್ ಜಾಲಿ ಟ್ರಾಫಿಕ್ ಜಾಮ್ ಇವತ್ತು. ಆ ಟ್ರಾಫಿಕ್ ಜಾಮ್ನೆಲ್ಲ ದಾಟ್ಕೊಂಡು ನೋಡಿ ನಾನು ಬಂದೆ ಚಿನ್ಮಲಾದ್ರಿ ಸ್ಕೂಲ್ ಹತ್ರ. ಬಂದು ಆ ಬಾಕ್ಸ್ನೆಲ್ಲ ಇಳಿಸ್ಬಿಟ್ಟು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡೆ. ಲಗೇಜ್ ಎಲ್ಲ ಇತ್ತು, ಅವ್ರನ್ನ ಕರ್ಕೊಂಡ್ಬಂದು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಿಟ್ಟೆ. ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ನೋಡೋಣ ಲಕ್ಷ್ಮೀ ಬಜಾರಲ್ಲಿ ಚೆನ್ನಾಗಿ ಬಾಡಿಗೆ ಆಗ್ತಿದ್ದಾವೆ, ಮತ್ತೆ ಲಕ್ಷ್ಮೀ ಬಜಾರ್ಗೆ ಹೋಗ್ತೇನೆ. ಅಲ್ಲೇ ಇಷ್ಟೊತ್ತಿನಾಗ ಚೆನ್ನಾಗಿ ಇಲ್ಲೂ ಆಗಲ್ಲ ಬಾಡಿಗೆಗಳು. ಹಬ್ಬದ ಸೀಸನ್ ಎಲ್ಲ ಬಟ್ಟೆ ತರಕ್ಕೆ ಬಂದಿರ್ತಾರೆ, ಹಂಗಾಗಿ ಅಲ್ಲಿ ಚೆನ್ನಾಗಿರ್ತವೆ ಬಾಡಿಗೆ.
ಲಕ್ಷ್ಮೀ ಬಜಾರ್ಗೆ ಗೈಸ್, ಲಕ್ಷ್ಮೀ ಬಜಾರಿಗೆ ಹೋಗೋಣ ಅಂತ ಹೊರಗಡೆ ಬಂದ್ರೆ ಅಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದ್ದಾನೆ ಒಂದು ಬಾಡಿಗೆ ಸಿಗ್ತಾವೆ ಮೆದಳಿಗೆ. ಸರಿ, ಬಂದಿದ್ದ ಬಾಡಿಗೆ ಯಾಕೆ ಬಿಡ್ಬೇಕಂತೇಳಿ ಆ ಬಾಡಿಗೆ ಕರ್ಕೊಂಬಂದು ಮೆದಳಿಗೆ ಡ್ರಾಪ್ ಮಾಡಿದೆ. ಗೈಸ್, ಇವತ್ತಾದ್ರೂ ಕಂಟಿನ್ಯೂಸ್ ಆಗಿ 8 ಗಂಟೆ ತನಕ ಆಟೋ ಹೊಡಿಯೋಣ ಅಂದ್ರೆ ಅಲ್ಲೇ ನಮ್ಮಮ್ಮ ಫೋನ್ ಮಾಡಿತ್ತು, ಹೋಗಿ ಗೆಡ್ಡೆ ಕಿತ್ಕೊಂಬರ ಬಾರಪ್ಪ ಹಸುಗಳಿಗೆ ಅಂತ. ಅದಕ್ಕೆ ನೋಡ್ರಿ ಆಟೋ ಹೊಡೆದ್ಬಿಟ್ಟು ಸೀದಾ ಮನೆ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲ ಮಾಡ್ಲೇಬೇಕಲ್ಲ, ಮನೆಗೆ ಹಸು ಕಟ್ಟಿದ್ದೀವಿ ಅಂದಮೇಲೆ ಎಲ್ಲ ಕೆಲಸನ ಮಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಬರ್ರಿ, ಅಲ್ಲೂ ಹೋಗಿ ಬ್ಲಾಗ್ ಮಾಡ್ತೀನಿ ಯಾವ ಥರ ಕೇಳ್ತೀನಿ ಅಂತ. ಅಂದರೆ ಗೆಡ್ಡೆ ಕೋಸ್ನ ನಾನು ಅನ್ಕೊಂಬೇಡಿ. ಆಟ ಹೊಡಿಯನ್ನ ಬಿಟ್ಟು ಇಲ್ಲಿ ಗೆಡ್ಡೆ ಕೀಳಕ್ಕೆ ಕರ್ಕೊಂಬಂದೈತೆ ಗೈಸ್ ನಮ್ಮಮ್ಮ. ಗೈಸ್ ನೋಡಿ, ಕತ್ಲಾಗೈತೆ. ಕತ್ಲಾದ್ರೂ ದನ ಕರಿ ಕೆಲಸ ಮುಗಿಯಲ್ಲ. ಗಾಯ್ಸ್ ನೋಡ್ರಿ, ರೈತರ ಕೆಲಸ ನಮ್ಮ ಅಮ್ಮರು ದಿನ ಮಾಡ್ತಾರೆ ಗಾಯ್ಸ್. ಇವರು ನಮ್ಮ ಕೈಲಂತೂ ಒಂದಿನ ಮಾಡೋಕ್ಕಾಗಲ್ಲ ಈ ಕೆಲಸ. ನೋಡ್ರಿ, ಕತ್ಲಾಗೈತೆ. ಆ ಕಡೆ ಏನಾರ ಬಂದ್ರೆ ಇಲ್ಲ ಏನಿಲ್ಲ, ಆದ್ರೆ ಕೆಲಸ ಮಾತ್ರ ನಿಲ್ಲಲ್ಲ ಇವ್ರದ್ದು. ಕಾಣಿಸ್ತಂಗಿಲ್ಲಲ್ಲ. ಓ, ಈಗ ಕಾಣಿಸ್ತಿ ತಡ್ಕ. ನೋಡ್ರಿ ಅಪ್ಪ, ನೋಡಕ್ ಮಾತ್ರ ಚೆನ್ನಾಗೆ. ತಿಂಗಳು ಸಂಬಳ ಹಾಲಿನ ಏನಪ್ಪ ಗನವ ತಾಂತಾರೆ ಅಂತಾರೆ ಏನಮ್ಮ, ಅಲ್ಲ ಆದ್ರೆ ಅವ್ರು ಬಡ ಕಷ್ಟ ಅದು ಅವ್ರಿಗೆ ಮಾತ್ರ ಗೊತ್ತು. ಅಡ್ಡಾಡೋ ಜಾಗದಾಗ ನಾವು ಆಟ ತಂದಿದ್ದೀವಿ ಅಂದ್ಕೊಂಡ್ಬಿಟ್ಟು ಲೆಜೆಂಡ್ಗಳು. ಹತ್ತಂಗಿಲ್ಲ ಹತ್ತು ಬೇಡ್ತದು. ಐ ಲೈಟ್ ಹಾಕ್ಸಿದೀನಿ ಹೋಗ್ತಾವ್. ಜಿಂಕಾರಿ ಜಿಂಕ ಹಾಕಣ ಸಾಂಗ್. ಗೈಸ್ ನೋಡ್ರಿ, ನಮ್ ಕೆಲ್ಸ ಹಿಂಗೆ. ನಾವ್ ಅಮ್ಮರ ಕೆಲ್ಸ ನನ್ ಕೆಲ್ಸ ಅಲ್ಲ. ನಮ್ದೇನಿದ್ರು ಒಳ್ಳೆ ಬಟ್ಟೆ ಹಾಕೋಣದು, ಗಾಡಿ ಹೊಡಿದಷ್ಟೇ. ಎಲ್ಲ ಇವ್ರ ಕೆಲ್ಸ, ನಮ್ದೇನಿಲ್ಲ. ಫೈನಲಿ ಅಲ್ಲಿ ಕಿತ್ಕೊಂಡ್ ಬಂದಿರೋ ಗೆಡ್ಡೆನೆಲ್ಲ ತಗೊಂಡ್ಬಿಟ್ಟು ಮನೆಗೆ ಹತ್ರ ಹಾಕಿದೆ. ಇವಾಗ ನನ್ ಕೆಲಸ ಮುಗೀತು. ಯಾರೆಲ್ಲ ಈ ವಿಡಿಯೋನ ಎಂಡ್ ತನಕ ನೋಡಿದಿರ ಅವ್ರಿಗೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ಈ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಆಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಟಕ್ ಅಂತ ನಿಮ್ಮ ಫೋನ್ಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.